ಸಮಾಧಾನ ನನಗಿದೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ನಲ್ಲ, ಅಲ್ಲ ಅವರು ಸಮಾಧಾನ ಆಗಿದೆ. ಕಾಂಗ್ರೆಸ್ ಪಕ್ಷ ಝೀರೋ ಬಂದಾಗಲಿಂದನೂ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥವ್ರು. ಅದು ನಾನಿರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಕೆ ನಾಗರಾಜ್ ಇರ್ಬೋದು, PM ಅಶೋಕ್ ಇರ್ಬೋದು, ರೇವಣ್ಣವರು, ನಾವೆಲ್ಲರೂ ಸಹ ಬೆಂಗಳೂರಲ್ಲಿ ವಿದ್ಯಾರ್ಥಿ ದೆಸೆಯಿಂದ ಬಂದಿರತಕ್ಕಂಥವ್ರು. ಪಕ್ಷಕ್ಕೇನು ತೊಂದರೆ ಆಗದೆ ಇರ್ತಾರ ನಾವು ನೋಡ್ಕೊಳ್ತೀವಿ. ಯಾರು ಹೇಳಿದ್ದು? ನಾನು ಹೋದಾಗ ಬೇರೆ MLCಗಳ ನಮ್ಮ ಪತ್ರ ಸಲ್ಲಿಕೆ ಮಾಡೋ ಅವ್ರಿಗೋಸ್ಕರ ನಾನು ಹೋಗಿದ್ದು. ನನ್ನ ರಾಜೀನಾಮೆ ನನ್ನ ನಾಮಪತ್ರ ಸಲ್ಲಿಸುವಾಗ ಮುಖ್ಯಮಂತ್ರಿಗಳು ಇದ್ದರು, ಮಾಜಿ ಮುಖ್ಯಮಂತ್ರಿಗಳು ಇದ್ದರು, ಸತೀಶ್ ಜಾರಕಿಹೊಳಿ ಅವರಿದ್ದರು, ಆಮೇಲೆ ಬೇರೆ ಶಾಸಕರೆಲ್ಲರೂ ಸಹ ಇದ್ದರು. 2 ಸೆಟ್ ಮಾಡಿದ್ದೀನಿ, ಎಲ್ಲರೂ ಸಹ ಇದ್ದರು. ಈ ಥರ ದಯವಿಟ್ಟು ಸುಳ್ಳು ಸುದ್ದಿಯನ್ನು ಹರಡಿಸಕ್ಕೆ ಹೋಗಿ. ನಾನು ಬಂದಿದ್ದು ಕಮಟ್ಕರ್ ಅವ್ರದ್ದು ಮತ್ತೆ ಇವ್ರದ್ದು ನಾಮಿನೇಷನ್ ಫೈಲ್ ಮಾಡ್ಸಕ್ಕೆ ಅವ್ರ ನಾಮಿನೇಷನ್ ಫೈಲ್ ಮಾಡ್ಸಕ್ಕೆ ಬಂದಿದ್ದು. ಸರ್, ಈಗ 5ನೇ ಅಭ್ಯರ್ಥಿನ ಕಣಕ್ಕೆ ಕಳಿಸಿದ್ರಿ, ಏನು ಸರ್ ಅದು? 5 ನಮ್ಮಲ್ಲಿ ಸಂಖ್ಯೆ ಇದೆ, ನಮ್ಮಲ್ಲಿ ಎರಡು ಓಟ್ ಏನೋ ಸಂಖ್ಯೆ ಇದೆ. ನಾವು ಅದನ್ನು ಮುಖ್ಯಮಂತ್ರಿಗಳು ಬಿಟ್ಟಿದ್ದೀವಿ, ಅವರು ಮಾಡ್ತಾರೆ. ಅದೆಲ್ಲ ಭಾರತೀಯ ಜನತಾ ಪಾರ್ಟಿ ಕೆಲಸ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಾವೇನು BJP ಅವ್ರನ್ನ ಹೋಗಿ ಆಪರೇಷನ್ ಮಾಡೋಕ್ಕೂ ಹೋಗೋದಿಲ್ಲ. ಅವ್ರು ಬೇಕಾಗೂ ಇಲ್ಲ. ನಮಗೆ ಸ್ಟ್ರೆಂತ್ ಇದೆ, ನಾವು ಗೆಲ್ತೀವಿ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.